ये कर्नाटका वालों ने जो पाप किया है, ये कर्नाटका वालों ने जो पाप किया है, ये कर्नाटका वालों ने जो पाप किया है, उसकी सजा आप इस चुनाव में दीजिए। ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ, ಇದೇ ಮಾತ ಕಾಂಗ್ರೆಸ್ ಪಕ್ಷ ಪಾಪ ಮಾಡಿದೆ ಅನ್ನೋದನ್ನ ಹೇಳಿಲ್ಲ. ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ. ಬೆಳಗಾವಿಯಲ್ಲಿ ಒಕ್ಕೂಟ ವ್ಯವಸ್ಥೆಯ ಅತ್ಯುನ್ನತ ಸ್ಥಾನದಲ್ಲಿ ಕೂತಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ರಾಜ್ಯದ ಜನರ ಬಗ್ಗೆ ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ, ಆ ಪಾಪಕ್ಕೆ ತಕ್ಕ ಪಾಠವನ್ನ ನೀವು ಕಲಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದರು. ಆದ್ರೆ ಮಾನಗೆಟ್ಟ, ನೀತಿಗೆಟ್ಟ, ತಮ್ಮದೇ ರಾಜ್ಯದ ಸ್ವಾಭಿಮಾನವನ್ನು ಕೂಡ ಮೋದಿಯವರ ಕಾಲ ಅಡಿಯಲ್ಲಿ ಅಡ ಇಟ್ಟು ಗಿರ್ವಿ ಇಟ್ಟಿರುವಂತಹ ಸೋಕಾಲ್ಡ್ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು, ನಾಯಕರು, ಪುರೋಹಿತಶಾಹಿ ವ್ಯವಸ್ಥೆಯ ಎಲ್ಲ ಗುಲಾಮಗಿರಿತನವನ್ನು ಒಪ್ಕೊಂಡಿರುವಂತಹ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು ಇಲ್ಲ ವಿಡಿಯೋ ಎಡಿಟೆಡ್ ಕ್ರಾಪ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಅರೆ ಕರೆಕ್ಟ್, ಮೋದಿಯವರು ಒಂದು ವಿಚಾರ ಹೇಳಿದ್ರು. ಏನು? ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ, ರೈತರಿಗೆ ಕೊಡುವಂತಹ ಇಂತಿಷ್ಟು ಅನುದಾನ ಅಥವಾ ಅವರಿಗೆ ಕೊಡುವಂತಹ ಒಂದು ಹಣ ಏನಿದೆ, ವರ್ಷಕ್ಕೆ ಇಷ್ಟು ಕೊಡ್ತಿದ್ವಿ ನಾವು, ಅದರಲ್ಲಿ ಕರ್ನಾಟಕದ ಪಾಲನ್ನ ಕರ್ನಾಟಕ ಸರ್ಕಾರ ಕೊಡ್ತಿಲ್ಲ, ಅದು ತಪ್ಪು, ಕರ್ನಾಟಕ ಕಾಂಗ್ರೆಸ್ ಮಾಡಿದ್ದು ತಪ್ಪು ಅನ್ನೋ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಿದ್ರೆ ಅದು ಸರಿಯಾದಂತಹ ವ್ಯಾಖ್ಯಾನ ಆತಿತ್ತು. ಆದ್ರೆ ಮೋದಿ ಅವರು ಹೇಳಿದ್ದು ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ. ಏನ್ ಪಾಪ ಮಾಡಿದ್ರು? ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಇದೇ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ 25 ನಾಲಿಗೆ ಇಲ್ಲದ, ನರವಿಲ್ಲದ, ಮಾತಾಡೋಕೆ ಹಂಜಿಕೆ ಇರುವಂತಹ ಮುಠಾಳರನ್ನ ಸಂಸದರನ್ನಾಗಿ ಕಳುಹಿಸಿ ಕೊಟ್ಟಿದ್ದು ಕನ್ನಡಿಗರು ಮಾಡಿದ ಘನಘೋರ ತಪ್ಪ. ಸುಮಾರು 5,000 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಯ ಹಣವನ್ನು ಬಿಡುಗಡೆ ಮಾಡದೆ ಸತಾಯಿಸ್ತಿರುವಂತಹ ಸರ್ಕಾರವನ್ನ ನೋಡಿಕೊಂಡು, ಕೇಂದ್ರ ಸರ್ಕಾರವನ್ನ ಸೈಲೆಂಟ್ ಆಗಿ ಇರುವಂತದ್ದು ಕನ್ನಡಿಗರು ಮಾಡಿರುವಂತಹ ತಪ್ಪ. ಅರೆ ಬರ ಬಂದಿದೆ, ಪರಿಹಾರ ಕೊಡಿ ಅಂತ ಕೇಳ್ಕೊಂಡ್ರೂ ಕೂಡ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ದಾವೆ ಹೂಡಿದ್ದು ಕನ್ನಡಿಗರು ಮಾಡಿದಂತಹ ಮಹಾ ತಪ್ಪ. ನೋಡಿ, ಇದೇ ಪ್ರಧಾನಿ ಮೋದಿ ಅವರು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ಕೊಂಡು ಯಾವ್ಯಾವ ರಾಜ್ಯಗಳಿಗೆ ಎಂತಹ ತುಚ್ಛ ಪದಗಳ ಬಳಕೆ ಮಾಡಿದ್ದಾರೆ ಅಂದ್ರೆ, ಈ ಹಿಂದೆ ನಮ್ಮದೇ ದೇಶದ ಅವಿಭಾಜ್ಯ ಅಂಗ ಕೇರಳವನ್ನ ಸೊಮಾಲಿಯಾಗೆ ಹೋಲಿಕೆ ಮಾಡಿ ಕೆಟ್ಟದಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಲೂ ಮತ್ತೆ ಮತ್ತೆ ಹೇಳಬಹುದು, ಈ ವಿಡಿಯೋದಲ್ಲಿ ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ ಅನ್ನೋ ಮಾತನ್ನೇ ಮೋದಿ ಅವರು ಹೇಳಿದ್ದಾರೆ. ಅದರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಪಾಪ ಮಾಡಿದೆ, ಕಾಂಗ್ರೆಸ್ ಸರ್ಕಾರದವರು ಪಾಪಿಷ್ಟ್ರು ಅನ್ನುವಂತಹ ಮಾತನ್ನ ಹೇಳಿದ್ದಿದ್ದರೆ ಸ್ವಾಭಿಮಾನಿ ಕನ್ನಡಿಗರು ನಿಜಕ್ಕೂ ಈ ತಾಯಿ ನೆಲದ ಬಗ್ಗೆ, ಈ ತಾಯಿ ನಾಡಿನ ನುಡಿಯ ಬಗ್ಗೆ ಸ್ವಾಭಿಮಾನ ಇರೋರು, ಆತ್ಮಗೌರವ ಇರೋರು ಯಾವನೇ ಆಗಲಿ ಕಾಂಗ್ರೆಸ್ ವಿಚಾರ ಮಾತಾಡಿದರಪ್ಪ, ಓಕೆ ಅದು ತಪ್ಪು, ಟೀಕೆ ಪ್ರತಿಟೀಕೆಗಳಿರುತ್ತೆ ಅನ್ನೋದನ್ನ ಒಪ್ಪಬಹುದಿತ್ತು. ಆದ್ರೆ ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ ಅಂದ್ರೆ ಯಾರು? ಕರ್ನಾಟಕ ವಾಲೋನೆ ಅಂದ್ರೆ ಯಾರು? ಕರ್ನಾಟಕದವರು ಅಂದ್ರೆ ಯಾರು? ಎಲ್ಲ ಕನ್ನಡಿಗರಲ್ವಾ? ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಧಾನಿಯಾಗಿರುವಂತವ್ರು ಒಂದು ರಾಜ್ಯದ ಜನರನ್ನ ಪಾಪಿಷ್ಟರು ಅನ್ನೋದಾದ್ರೆ, ಆ ವಿಡಿಯೋದಲ್ಲಿ ಬಹು ಮುಖ್ಯ ವಿಚಾರ ಇದ್ದದ್ದು ಕಾಂಗ್ರೆಸ್ ಕಿಸಾನ್ ಸಮ್ಮಾನ್ ಯೋಜನೆಯ ರಾಜ್ಯದ ಪಾಲನ್ನ ಕೊಡ್ತಿಲ್ಲ ಅನ್ನುವಂಥದ್ದಷ್ಟೇ. ಆ ಕಾರಣಕ್ಕೋಸ್ಕರ ಆ ತಪ್ಪಿಗೆ ಟೀಕೆ ಮಾಡುವ ಭರದಲ್ಲಿ ಅವರು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದೆ, ಪಾಪ ಮಾಡಿದೆ ಅನ್ನೋ ಮಾತನ್ನ ಹೇಳಿದ್ದಿದ್ರೆ ಮೋದಿ ಅವರ ಬಗ್ಗೆ ಯಾವುದೇ ರೀತಿಯ ಚಕಾರ ಎತ್ತಲಿಕ್ಕೆ ಆಸ್ಪದವೇ ಇರ್ತಿರ್ಲಿಲ್ಲ. ಆದ್ರೆ ಮೋದಿ ಅವರು ಹೇಳಿದ್ದೇನು? ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ. ಕನ್ನಡಿಗರು ಯಾಕೆ ತಪ್ಪು ಮಾಡಿದ್ದಾರೆ? ಜಗಜ್ಯೋತಿ ಬಸವೇಶ್ವರರು ಇದ್ದಂತಹ ಈ ನೆಲ ಪಾಪಿಷ್ಟರ ನೆಲನ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕರಾವಳಿ ಭಾಗದಲ್ಲಿ ಇವತ್ತು ನಿಜಕ್ಕೂ ಅವರ ತತ್ವ ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ಜಾಗೃತವಾಗಿವೆ. ಅವರು ಓಡಾಡಿದಂತಹ ನೆಲ ಪಾಪಿಷ್ಟರ ನೆಲನ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎನ್ನುವಂತಹ ಬಹುದೊಡ್ಡ ಸಂದೇಶವನ್ನು ಸಾರಿದಂತಹ, ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಕನಕದಾಸರು, ದಾಸಶ್ರೇಷ್ಠರು ಅವರು ಹುಟ್ಟಿದಂತಹ ನೆಲ ಪಾಪಿಷ್ಟರ ನೆಲನ ಪ್ರಧಾನಿ ನರೇಂದ್ರ ಮೋದಿ ಅವರು, ನಡೆದಾಡುವ ಬಸವಣ್ಣ, ಶಿವಕುಮಾರ ಸ್ವಾಮೀಜಿಗಳು, ತ್ರಿವಿಧ ದಾಸೋಹಿಗಳು ಅಂತವರು ಹುಟ್ಟಿದಂತಹ ನೆಲ ಪಾಪಿಷ್ಟರ ನೆಲನ ಮೋದಿಜಿ ಅವರು. ಯಾರ್ಯಾರಿಗೋ ಭಾರತ ರತ್ನ ಕೊಟ್ಟಂತಹ ಇದೇ ಪ್ರಧಾನಿ ಮೋದಿ ಅವರು ನಮ್ಮ
ಶಿವಕುಮಾರ ಸ್ವಾಮೀಜಿ ಅವರಿಗೆ ಒಂದು ಭಾರತ ರತ್ನ ಕೊಡ್ಲಿಲ್ಲ. ಕಾರಣ ಏನ್ ಗೊತ್ತಾ? ಇದೇ RSS ಪ್ರಣೀತ ಮನಸ್ಸುಗಳು ರಾಜ್ಯದಲ್ಲಿ ಇರುವಂತಹ ಬಹುದೊಡ್ಡ ದೆಹಲಿಯ ಕನ್ನಡಿಗನ ಕಾರಣಕ್ಕೆ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಸಿಕ್ಕಿಲ್ಲ ಅನ್ನೋದು ಬಿಜೆಪಿಯಲ್ಲಿರುವಂತಹ ಬಹುಪಾಲು ಬಸವಾದಿ ಶರಣರ ವಿಚಾರಗಳನ್ನ ಸ್ವಲ್ಪ ಮಟ್ಟಿಗೂ 100% 100% ಒಪ್ಪಿ ಆಚರಿಸಿ ಬದುಕ್ತಿರುವಂತಹ ಜನ ಇದಾರಲ್ಲ, ಅವ್ರಿಗೂ ಕೂಡ ಗೊತ್ತಿದೆ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ತಪ್ಪಿಸಿದ್ದು ದೆಹಲಿಯಲ್ಲಿರುವಂತಹ ಕನ್ನಡಿಗ, RSS ಪ್ರಣೀತ ವಿಷಪೂರಿತ ನಾಯಕ ಅನ್ನುವಂಥದ್ದು ಬಹುಪಾಲು ಜನಕ್ಕೆ ಗೊತ್ತಿದೆ. ಆದ್ರೂ ಬಾಯ್ ಬಿಡ್ತೀನಿ. ನೇಹಾ ಅವರ ವಿಚಾರ, ನೇಹಾ ಅವರಿಗೆ ಕಾಲೇಜಿನ ಆವರಣದಲ್ಲಿ ಚುಚ್ಚಿ ಕೊಂದಂತಹ ಯಾವನೇ ಪಾತಕಿ ಇರಲಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಆ ತಪ್ಪಿನ ವಿಚಾರವನ್ನ ಪ್ರಶ್ನಿಸಿದಂತಹ ಮೋದಿ ಅವರಿಗೂ ಕೂಡ ಒಂದು ಸೆಲ್ಯೂಟ್ ಮಾಡೋಣ. ಆದರೆ ಅವರದ್ದೇ NDA ಪಕ್ಷದ ಒಬ್ಬ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಸುಮಾರು 3,000 ವಿಡಿಯೋಗಳ ಮೂಲಕ ಕೊಟ್ಟಂತಹ ಸಂದೇಶ ಏನು ಅಂದ್ರೆ, ಪ್ರಜ್ವಲ್ ರೇವಣ್ಣ ಒಬ್ಬ ಅಲ್ಪಸಂಖ್ಯಾತ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ದೇಶದ ಒಕ್ಕೂಟ ವ್ಯವಸ್ಥೆಯ ಪ್ರಧಾನಿ ಕೂಡ ತಾರತಮ್ಯದ ಒಂದು ಟೀಕೆಯನ್ನ ಮಾಡ್ತಿದ್ದಾರ. ನೇಹಾಗೆ ಆದಂತಹ ಅನ್ಯಾಯಕ್ಕೆ ಅವನು ಯಾವನೇ ತಪ್ಪು ಮಾಡಿರ್ಲಿ ಅವನಿಗೆ ಶಿಕ್ಷೆ ಆಗ್ಬೇಕು. ಅರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನು ಯಾಕೆ ಮೋದಿ ಅವರು ಮಾತಾಡ್ತಿಲ್ಲ? ಮೋದಿ ಅವ್ರಿಗೂ ಕೂಡ ಅಧಿಕಾರದ ಲಾಲಸೆ ಅತ್ಯಂತ ಸಣ್ಣತನದಲ್ಲಿ ವರ್ತಿಸಿದ್ರು ಅಂತ ಅನ್ಸೋದಿಲ್ವಾ? ಕರ್ನಾಟಕಕ್ಕೆ ಬಂದು ನೇಹಾ ವಿಚಾರ ಮಾತಾಡಿದ್ದು ಸರಿ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಏನು ಒಂದು ಗಂಭೀರ ಆರೋಪ ಇದೆ, ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ ಅಂದ್ರೆ ನಿಜಕ್ಕೂ ಈ ತಾಯಿ ನೆಲದ ಬಗ್ಗೆ, ತಾಯಿ ನುಡಿಯ ಬಗ್ಗೆ ಯಾವನಿಗೆಲ್ಲ 100% ಎದೆಯಲ್ಲಿ ಸ್ವಾಭಿಮಾನ ಆತ್ಮಗೌರವ ಇದೆಯೋ ನಿಜವಾದ ತಕ್ಕ ಪಾಠವನ್ನ ಮೋದಿ ಅವರು ಹೇಳಿದ ರೀತಿಯಲ್ಲ, ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ ಅನ್ನುವಂತಹ ಮಾತನ್ನ ಹೇಳಿದಂತಹ ಮೋದಿ ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಸ್ವಾಭಿಮಾನಿ ಕನ್ನಡಿಗರು.